ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರೆ ಯಾವ ಧರ್ಮ ಪತ್ನಿ ತಾನೇ ರೆಡಿ ಆಗೋದಿಲ್ಲ. ಅದೇ ರೀತಿ ಅವಳು ಕೂಡ ಪತಿಯ ಜೊತೆಗೆ ದೇವಸ್ಥಾನಕ್ಕೆ ಅಂತ ಹೊರಟಿದ್ಲು. ಆದರೆ ದಾರಿ ಮಧ್ಯೆ ಆತ ತನ್ನ ಕಾರನ್ನು ನಿಲ್ಲಿಸ್ತಾನೆ, ಅದು ಕೂಡ ಹೆದ್ದಾರಿಯಲ್ಲಿ. ಆ ಒಂದು ಹೆದ್ದಾರಿಯಲ್ಲಿ ಆಕೆಯನ್ನ ಎಳೆದು ಕಾರಿಂದ ಹೊರ ಹಾಕ್ತಾನೆ. ಆಮೇಲೆ ನಡೆದ ಘಟನೆಯೇ ಬೇರೆ. ಅಲ್ಲಿನ ಗ್ರಾಮಸ್ಥರು ಅದನ್ನ ನೋಡಿ ದಂಗಾಗ್ತಾರೆ. ಆಕ್ಚುಲಿ ಅಲ್ಲಿ ನಡೆದಿದ್ದೇನು, ಆ ಒಂದು ಪತ್ನಿಯನ್ನ ಆ ರೀತಿ ಕಾರಿನಿಂದ ಎಳೆದಾಡಿ ಹೊರಗಡೆ ಬಿಸಾಕಿ ಆಕೆಯನ್ನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡುವಷ್ಟು ಕೋಪ ಆತನಿಗೆ ಅದು ಏನಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸ ಹೋಗೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಫ್ಜಲ್ಪುರ ತಾಲೂಕಿನ ಬಳ್ಳೂರಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಪತಿರಾಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಹೆಂಡತಿಯನ್ನು ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗಿಬಿಟ್ಟು ಬಾ ಅಂತ ಹೇಳ್ಕೊಂಡು ತನ್ನ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. ತನ್ನ ಕಾರ್ನಲ್ಲಿ ಪತ್ನಿಯನ್ನು, ತನ್ನ ಧರ್ಮ ಪತ್ನಿಯನ್ನು ಕೂಡ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಬಳ್ಳೂರಗಿ ಗ್ರಾಮದಲ್ಲಿ ನಡೆದಂತಹ ಈ ಒಂದು ಘಟನೆಗೆ ಆ ಒಂದು ಗ್ರಾಮಸ್ಥರೇ ಸಾಕ್ಷಿ ಆಗಿರುವಂಥದ್ದು. ಏನು, ಹೆದ್ದಾರಿ ತಲುಪ್ತಾ ಇದ್ದಂತೆ ಹೆದ್ದಾರಿಯಲ್ಲಿ ಆಕೆಯನ್ನು ಕೆಳಗಡೆ ಇಳಿಸ್ತಾನೆ. ನಂತರ ಆಕೆಯನ್ನು ಕುಡುಗೋಳಿನಿಂದ ಆಕೆಯ ಕತ್ತನ್ನು ಸೀಳಿ ಆಕೆಯನ್ನು ಕೊಲೆ ಮಾಡ್ತಾನೆ. ನೋಡಿ, ಅಲ್ಲಿ ಅಷ್ಟೇ, ಕೊಲೆ ಮಾಡಿದ ಮಾತ್ರಕ್ಕೆ ಆತನ ಕೋಪ ತಣ್ಣಗಾಗೋದಿಲ್ಲ. ಆತ ಆಕೆಯ ಮೇಲೆ 2-3 ಬಾರಿ ಕಾರನ್ನು ಹತ್ತಿ ಇಳಿಸಿ ಆಕೆ ಪ್ರಜ್ಞೆ ತಪ್ಪಿ ಸತ್ತು ಹೋಗಿದ್ದಾಳೆ ಅಂತ ಕನ್ಫರ್ಮ್ ಮಾಡಿದ ನಂತರವೇ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಈ ಒಂದು ಘಟನೆ ನಡೆದಿರುವಂಥದ್ದು ಅಫ್ಜಲ್ಪುರ ತಾಲೂಕಿನ ಬಳ್ಳೂರಗಿ ಗ್ರಾಮದಲ್ಲಿ. ಸೊ ಈ ಒಂದು ಗ್ರಾಮದ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆಕೆಯ ಹೆಸರು ಶೈಲಜಾ. ಹತ್ಯೆ ಮಾಡಿದಂತಹ ಪಾಪಿ ಪತಿರಾಯನ ಹೆಸರು ಅಕ್ಷಯ್ ಜಾಧವ್ ಅಂತ. ಆರೋಪಿಯಾಗಿರುವಂತಹ ಅಕ್ಷಯ್ ಗಣಗಾಪುರದ ದತ್ತಾತ್ರೇಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಪತ್ನಿಯನ್ನ ತನ್ನ ಕಾರಲ್ಲಿ ಕೊಳ್ಳಿರಿಸಿಕೊಂಡು ಕರ್ಕೊಂಡು ಬಂದಿರ್ತಾನೆ. ಆದರೆ ಬಳ್ಳೂರಿಗೆ ತಲುಪ್ತಾ ಇದ್ದಂತೆ ಆಕೆಯನ್ನ ತನ್ನ ಕಾರಿನಿಂದ ಇಳಿಯುವಂತೆ ಸೂಚನೆ ಕೊಡ್ತಾನೆ. ತನ್ನ ಧರ್ಮ ಪತ್ನಿ ಕಾರಿನಿಂದ ಕೆಳಗಡೆ ಇಳಿತಾ ಇದ್ದಂತೆ ಏನು, ತಾನು ಶೇಖರಿಸಿ ತಂದಿದ್ದಂತಹ ಆ ಒಂದು ಕುಡುಗೋಲನ್ನು ತೆಗೆದು ಆಕೆಯ ಕತ್ತನ್ನ ಸೀಳಿಯೇ ಬಿಡ್ತಾನೆ. ಅಷ್ಟಕ್ಕೆ ಆತನ ಕ್ರೌರ್ಯ ಅಲ್ಲಿ ನಿಲ್ಲೋದಿಲ್ಲ. ಆತ ಆಕೆಯ ಮೇಲೆ 3-4 ಬಾರಿ ಕಾರನ್ನ ಹತ್ತಿ ಇಳಿಸಿ ಕ್ರೌರ್ಯವನ್ನು ಮೆರಿತಾನೆ. ಮಾತ್ರ ಅಲ್ಲ, ಆಕೆ ಸತ್ತು ಹೋಗಿದ್ದಾಳೆ ಅಂತ ಖಚಿತಪಡಿಸಿಕೊಳ್ತಾನೆ. ಈ ಒಂದು ಘಟನೆ ಎಲ್ಲೋ ಒಂದು ರೀತಿಯಲ್ಲಿ ಕಣ್ಮರೆ, ಯಾರೂ ಇಲ್ಲದಂತಹ ಒಂದು ಪ್ರದೇಶದಲ್ಲಿ ನಡೆದಿರುವಂಥದ್ದಲ್ಲ. ಅಲ್ಲಲ್ಲಿ CC ಕ್ಯಾಮರಾಗಳು, ಅಲ್ಲಿ ಜನರು ಕೂಡ ಲೈವ್ ಆಗಿ ಒಂದು ವಿಡಿಯೋವನ್ನು ಲೈವ್ ಹಿಡಿತಾ ಇದ್ರು, ಲೈವ್ ಹಿಡಿದು ರೆಕಾರ್ಡ್ ಮಾಡ್ತಾ ಇದ್ರು. ಆದರೂ ಕೂಡ ಆತನ ಕೋಪದಲ್ಲಿ, ಆ ಒಂದು ಕೋಪದ ಭರದಲ್ಲಿ ಅದು ಯಾವುದನ್ನು ಗಮನಿಸದೆ ಆತ ಈ ಒಂದು ಪಾಪಿ ಕೃತ್ಯವನ್ನು ಮಾಡಿರುವಂಥದ್ದು. ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ವಿಡಿಯೋಗಳು ಇಡೀ ವೈರಲ್ ಆಗ್ತಾ ಇದೆ. ಮಾತ್ರವಲ್ಲ, ಒಂದು ರೀತಿಯಲ್ಲಿ ಎದೆ ಜಲ್ಲೆನಿಸುವಂತಹ ರೀತಿಯಲ್ಲಿ ಆ ಒಂದು ವಿಡಿಯೋವನ್ನು ನೋಡಬೇಕಾಗಿದೆ. ಆದರೆ ಇವತ್ತು ಈ ಒಂದು ಯೂಟ್ಯೂಬ್ನಲ್ಲಿ ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಕಾರಣದಿಂದಾಗಿ. ಸೊ ಆ ಒಂದು ಫೋಟೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆದರೂ ಕೂಡ ಈ ಒಂದು ಫೋಟೋ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಬರುವಂತಹ ಸಾಧ್ಯತೆ ಇದೆ. ಸೊ ನಾವು ಯಾಕೆ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡಿರಬೇಕು ಅಂತ ಕೇಳಿದರೆ, ನೋಡಿ, ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ನಡೆಯುತ್ತೆ. ನೋಡಿ, ಈ ಒಂದು ಪ್ರಕರಣದಿಂದ ನಿಮಗೆ ಏನು ಲಾಭ ಅಥವಾ ಈ ಒಂದು ಪ್ರಕರಣವನ್ನು ಗಮನಿಸೋದ್ರಿಂದ ನಿಮಗೇನಿದೆ ನಷ್ಟ ಅಥವಾ ಲಾಭ ಅಂತ ನಾವು ಹೇಳೋದಾದರೆ, ಇದನ್ನು ತಿಳ್ಕೊಂಡು ನಮಗೆ ಏನೂ ಆಗೋದಿಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಜೀವನದಲ್ಲಿ ನಾವೇನಾದರೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರಾಗಿದ್ದರೆ, ಕುಟುಂಬಸ್ಥರಾಗಿದ್ದರೆ, ಹೆಂಡತಿ ಮಕ್ಕಳು ಅಂತ ನಮಗೂ ಕೂಡ ಇದ್ದರೆ, ನಾವು ಅರ್ಥ ಮಾಡ್ಕೊಳ್ಬೇಕಾದಂತಹ ಪ್ರಮುಖ ವಿಚಾರಗಳಲ್ಲಿ ಒಂದು, ನೋಡಿ, ಸಣ್ಣ ಪುಟ್ಟ ವಿಚಾರಗಳು ಬರುತ್ತೆ, ಆ ಕಡೆ ಈ ಕಡೆ ಮಾತುಗಳು ಬೆಳೆಯುತ್ತೆ. ಕುಟುಂಬ ಅಂತ ಹೇಳುವಾಗ ಕಲಹ ಇದ್ದೇ ಇರಬೇಕು. ಕೌಟುಂಬಿಕ ಜೀವನದಲ್ಲಿ ಇಲ್ಲದಂತಹ ಕಲಹ ಇನ್ನೆಲ್ಲಿ ಇರೋದಕ್ಕೆ ಸಾಧ್ಯ ಅಂತ, ಕುಟುಂಬದಲ್ಲೇ ಕಲಹ ಅನ್ನುವಂಥದ್ದು ಇರುವಂಥದ್ದು. ಆದರೆ ನಾವು ಎಲ್ಲಿಯವರೆಗೆ ತಾಳಿ ಬದುಕಿದರೆ, ಕ್ಷಮೆಯಿಂದ ಇದ್ದರೆ, ನಮ್ಮ ಅಂದರೆ ತಾಳಿದವನು ಬಾಳಿಯಾನು ಅನ್ನುವಂತಹ ಗಾದೆ ಮಾತನ್ನು ನಾವು ಗಮನಿಸಿರ್ಬೋದು. ಇದು ಕುಟುಂಬ ಜೀವನಕ್ಕೆ ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ. ಯಾರೆಲ್ಲ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ದಂಪತಿಗಳು ಯಾರೆಲ್ಲ ಇದ್ದೀರಾ, ಅಥವಾ ಯಾರ ಪತ್ನಿ ಆಗಿದ್ದೀರಾ, ಅಥವಾ ಯಾರ ಪತಿಯಾಗಿದ್ದೀರಾ,
ನೀವೆಲ್ಲ ಇದರಿಂದ ಗಮನಿಸಬೇಕಾದಂತಹ ವಿಚಾರ, ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯನ್ನು ಕೊಲ್ಲುವಂಥದ್ದು, ಪತ್ನಿ ಪತಿಯನ್ನು ಕೊಲ್ಲುವಂಥದ್ದು, ಇದ್ಯಾವುದು ನಮ್ಮ ಈ ಒಂದು ಜೀವನದಲ್ಲಿ ನಾವು ನೋಡಲೇಬಾರ್ದಂಥದ್ದು, ಕೇಳಲೇಬಾರ್ದಂಥದ್ದು. ಆದರೆ ಇಂತಹ ಒಂದು ಘಟನೆ ನಡೆದು ಹೋಗಾಗಿದೆ. ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರ್ದು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಇನ್ನು ಆ ಒಂದು ಪ್ರದೇಶಕ್ಕೆ, ಕೊಲೆ ನಡೆದಂತಹ ಪ್ರದೇಶಕ್ಕೆ ಅಲ್ಲಿನ ಪೊಲೀಸರು ಕೂಡ ಆಗಮಿಸ್ತಾರೆ. ಇದೊಂದು ಕುಟುಂಬ ಕಲಹದಿಂದ ಆದಂತಹ ರಾದ್ದಾಂತ ಅಂತ ಪ್ರಾಥಮಿಕ ಹಂತದಲ್ಲಿ ವರದಿಯನ್ನು ಕೊಡ್ತಾರೆ. ಆದರೂ ಕೂಡ ಪ್ರಕರಣವನ್ನು ಕೈಗೆತ್ತಿಕೊಂಡು ಇನ್ನು ತನಿಖೆಯನ್ನು ವ್ಯಾಪಿಸ್ತಾ ಇದ್ದಾರೆ. ಸದ್ಯಕ್ಕೆ ಆರೋಪಿ ಅಕ್ಷಯ್ ಜಾಧವ್ನನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆತ ಕೊಲೆ ಮಾಡಿ ತಪ್ಪಿಸ್ಕೊಂಡಿಲ್ಲ. ನೋಡಿ, ಯಾವ ಕಾರಣಕ್ಕೆ ಕೊಲೆ ಆಗಿದೆ, ಕುಟುಂಬದಲ್ಲಿ ಆದಂತಹ ಕಲಹದ ಕಾರಣಕ್ಕೆ. ಆತನಿಗೆ ನಾನು ಕೊಲೆ ಮಾಡಿ ರಕ್ಷೆ ಹೊಂದಬೇಕು ಅನ್ನುವಂತಹ ಯಾವುದೇ ಉದ್ದೇಶ ಇರಲಿಲ್ಲ. ಇಲ್ಲಿ ಏನು ಈ ಒಂದು ಕಲಹದಲ್ಲಿ ಯಾರದು ತಪ್ಪು ಯಾರದು ಸರಿ ಅನ್ನೋದಲ್ಲ. ಆದರೆ ಕೊನೆಯದಾಗಿ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಬರುವಂಥದ್ದು ಅಕ್ಷಯ್ ಜಾಧವ್ ಎನ್ನುವಂತಹ ಅವರ ವ್ಯಕ್ತಿ. ಆತ ಮಾಡಿದ್ದು ಒಂದು ಕುಟುಂಬ ಕಲಹದಲ್ಲಿ ಆದಂತಹ ಒಂದು ದೊಡ್ಡ ಎಡವಟ್ಟು ಅಂತ ಹೇಳಿದರೆ, ಆದರೆ ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಕೊಲೆ ಮಾಡಿದವರಿಗೆ ಆಗುವಂತಹ ಶಿಕ್ಷೆ ಈ ಅಕ್ಷಯ್ ಜಾಧವ್ನಿಗೆ ಕೂಡ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಚಾರದಲ್ಲಿ ಗಮನ ಹರಿಸಿ ನೋಡಬೇಕಾದಂಥದ್ದು. ಸಣ್ಣ ಒಂದು ತಪ್ಪಿನ ಕಾರಣಕ್ಕೆ, ನಮ್ಮ ಆ ಒಂದು ರೋಷ ದ್ವೇಷದ ಕಾರಣಕ್ಕೆ ಇಡೀ ನಮ್ಮ ಜೀವನವನ್ನು ಜೈಲಲ್ಲಿ ಕಳೆಯುವಂತೆ ಮಾಡಬಾರದು. ಇನ್ನು ಪವಿತ್ರ ಕ್ಷೇತ್ರಕ್ಕೆ ಅಂತ ಕರ್ಕೊಂಡು ಹೋಗುವಂತಹ ಕೃತ್ಯ, ನಂತರ ನಡೆದಂತಹ ಈ ಒಂದು ದುಷ್ಕೃತ್ಯ, ಭೀಭತ್ಸ ಘಟನೆ, ಇದು ಆ ಒಂದು ಊರಿನಾದ್ಯಂತ ಒಂದು ರೀತಿಯಲ್ಲಿ ಭೀತಿಯನ್ನು ಸೃಷ್ಟಿ ಮಾಡಿರುವಂಥದ್ದು. ನೋಡಿ, ಇನ್ನು ಯಾರಾದರೂ ಪತ್ನಿಯನ್ನು ದೇವಸ್ಥಾನಕ್ಕೆ ಬಾ ಅಂತ ಕರೆದ್ರೆ ಅಷ್ಟು ಧೈರ್ಯ ಮಾಡಲಿಕ್ಕಿಲ್ಲ ಹೋಗಲಿಕ್ಕೆ. 100% ನನ್ನ ಪತಿ ಕರಿತಾ ಇದ್ದಾನೆ, ಹೋಗ್ಬಿಡೋಣ ಅಂತ ಹೋಗುವಂತಹ ಮನಸ್ಥಿತಿ ಪತ್ನಿಯರಿಗೆ ಇರಲಿಕ್ಕಿಲ್ಲ. ಅಂತಹದೇ ಒಂದು ಭೀತಿಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಇನ್ನು ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಇರುವಂತಹ ಒಂದು ವರದಿಯನ್ನು ಗಮನಿಸ್ತಾ ಹೋಗೋಣ. ಕೌಟುಂಬಿಕ ಕಲಹದ ಹಿನ್ನೆಲೆ ಪತಿಯೊಬ್ಬ ತನ್ನ ಪತ್ನಿಯನ್ನ ನಡು ರಸ್ತೆಯಲ್ಲೇ ಕುಡುಗೋಲಿನಿಂದ ಕತ್ತು ಸೀಳಿ ಬಳಿಕ ಕಾರು ಹಾಯಿಸಿ ಹತ್ಯೆ ಮಾಡಿರುವ ಅಮಾನವೀಯ ಘಟನೆ ಬಳ್ಳೂರಗಿ ಗ್ರಾಮದ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಗುರುವಾರ ಮಧ್ಯಾಹ್ನ ಸಂಭವಿಸಿರುವಂಥದ್ದು. ಮಹಾರಾಷ್ಟ್ರದ ಬಾರಾಮತಿ ಮೂಲದ ಶೈಲಜಾ ಹತ್ಯೆಯಾದ ಮಹಿಳೆ ಅಂತ ಗುರುತಿಸಲಾಗಿದ್ದು, ಪತಿ ಅಕ್ಷಯ್ ಜಾಧವ್ ಈ ಕೃತ್ಯ ಎಸಗಿದ ಆರೋಪಿಯಾಗಿದ್ದಾನೆ ಅಂತ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿರುವಂಥದ್ದು. ಆರೋಪಿ ಅಕ್ಷಯ್ ತನ್ನ ಪತ್ನಿಯನ್ನ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋಣವೆಂದು ಕಾರಿನಲ್ಲಿ ಕರೆದುಕೊಂಡು ಬಂದಿದ್ದ. ಬಳ್ಳೂರಗಿ ಗ್ರಾಮದ ಸಮೀಪದಲ್ಲಿ ಕಾರಿನಿಂದ ಇಳಿಸಿ ತನ್ನ ಬಳಿಯಿದ್ದ ಕುಡುಗೋಲಿನಿಂದ ಕತ್ತು ಸೀಳಿ ಹತ್ಯೆ ಮಾಡಿದ್ದಾನೆ. ಬಳಿಕ ಪತ್ನಿಯ ಮೃತದೇಹದ ಮೇಲೆ ಕಾರನ್ನು ಹಾಯಿಸಿದ್ದಾನೆ ಅಂತ ತಿಳಿದು ಬಂದಿರುವಂಥದ್ದು. ಈ ಕೃತ್ಯದ ವೈರಲ್ ವಿಡಿಯೋದಲ್ಲಿ ಸೆರೆಯಾಗಿರುವಂಥದ್ದು. ಘಟನೆ ಮಾಹಿತಿ ತಿಳಿತಾ ಇದ್ದಂತೆ ಅಫ್ಜಲ್ಪುರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ದಾಂಪತ್ಯ ಕಲಹವೇ ಈ ಹತ್ಯೆಗೆ ಕಾರಣವಾಗಿರಬಹುದು ಅಂತ ಶಂಕಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯಾಗಿರುವಂತಹ ಗಂಡ ಅಕ್ಷಯ್ ಜಾಧವ್ ಅವರನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸೊ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದರೆ ನಿಮಗೆ ಏನಿಸ್ತಾ ಇದೆ? ನಿಮ್ಮ ಜೀವನದಲ್ಲೂ ಕುಟುಂಬ ಕಲಹ ಅನ್ನೋದು ದಿನನಿತ್ಯ ಅಥವಾ ವಾರಕ್ಕೊಮ್ಮೆ ಆದರೂ ತಿಂಗಳಿಗೊಮ್ಮೆ ಆದರೂ ಆಗುವಂಥದ್ದೇ. ಸೊ ನೀವು ಕೂಡ ದುಡುಕಿನಿಂದ ಇಂತಹ ನಿರ್ಧಾರವನ್ನು ತಗೊಳ್ಬೇಡಿ. ಪತ್ನಿಯರ ಜೊತೆಗೆ, ಪತ್ನಿ ಪತಿಯರ ಜೊತೆಗೆ ನಾವು ಹೇಳಲಿಕ್ಕಿರುವಂಥದ್ದು. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.